ಲಾಸ್ಟ್ ಎಪಿಸೋಡಲ್ಲಿ ನಾವು ತಿಳ್ಕೊಂಡ್ವಿ ಜನ ಆತ್ಮಗಳು ಶಕ್ತಿಗಳು ನಮ್ಮಿಂದ ಏನೇ ಕಿತ್ಕೊಂಡ್ರು, ನಮ್ಮ ಒಂದು ಪರಿಸ್ಥಿತಿಗಳು ನಮ್ಮಿಂದ ಏನೇ ಅದು ತಗೊಂಡ್ರು, ನಮ್ಮ ಹತ್ರ ತಗೊಳ್ಳೋಕ್ಕಾಗದೇ ಇರೋ ಕಿತ್ಕೊಳ್ಳೋಕ್ಕಾಗದೇ ಇರೋ ಒಂದು ಕಾರ್ಯ ಏನು, ಒಂದು ವಸ್ತು ಏನು, ಒಂದು ಶಕ್ತಿ ಏನು, ಒಬ್ಬ ವ್ಯಕ್ತಿ ಯಾರು ಅಂದರೆ ಪವಿತ್ರ ಆತ್ಮ. ಅದು ಅವ್ರು ನಮ್ಮ ಜೊತೆ ಇರೋದ್ರಿಂದ ನಮ್ಮ ಜೀವಿತಗಳ ಕತೆ ಅದು ಬದಲಾವಣೆ ಆಗೇ ಆಗುತ್ತೆ. ಆಮೇಲೆ ಇವತ್ತು ನಾವು ಮತ್ತೆ ಅದೇ ಒಂದು ಸೀರೀಸಲ್ಲಿ ನಾವು ಕಂಟಿನ್ಯೂ ಮಾಡೋಣ, ಆದಿಕಾಂಡದಲ್ಲಿ ಪವಿತ್ರ ಆತ್ಮ ಅಂತ. ಇವತ್ತು ಒಂದು ಕಾರ್ಯವನ್ನು ನಾವು ಜೋಸೆಫ್ನ ಒಂದು ಜೀವಿತದಲ್ಲಿ ಪವಿತ್ರಾತ್ಮ ಯಾರು ಅಂತ ನಾವು ನೋಡ್ಕೊಂಡು ಬರೋದಾದರೆ, ಜೋಸೆಫ್ ಒಂದು ಪ್ರಾಯದಲ್ಲಿರುವಾಗ ಅವನಿಗೆ ಯಾವಾಗಲೂ ಒಂದು ಕನಸುಗಳು ಬರ್ತಾನೆ ಇರುತ್ತೆ. ಅವನ ಒಂದು ಭವಿಷ್ಯದ ಬಗ್ಗೆ ದರ್ಶನಗಳು ಅವನಿಗೆ ಬರ್ತಾನೆ ಇರುತ್ತೆ. ನಂತರ ಏನಾಗುತ್ತೆ ಅಂದರೆ, ಹೊಟ್ಟೆ ಕಿಚ್ಚಿಂದ ದ್ವೇಷದಿಂದ ಅವ್ರ ಅಣ್ಣಂದಿರು ಅವನ್ನ ಬೇರೆ ಒಂದು ದೇಶಕ್ಕೆ ಅವನ್ನ ಗುಲಾಮನಾಗಿ ಮಾರ್ತಾರೆ. ಅದ್ರ ನಂತರ ಅವನ ಪರಿಸ್ಥಿತಿ ಮೇಲೆ ಹೋಗುತ್ತೆ, ಮತ್ತೆ ಕೆಳಗೆ ಹೋಗುತ್ತೆ, ಮೇಲೆ ಹೋಗುತ್ತೆ. ಅವನು ಜೈಲಿಗೆ ಹೋಗ್ತಾನೆ. ನೆಕ್ಸ್ಟು ಅವನು ಜೈಲಲ್ಲಿ ಯಾರು ಅವನ ಜೊತೆ ಇಲ್ದಿರೋ ಹಾಗೆ ಕೈ ಬಿಡಲ್ಪಟ್ಟ ಒಂದು ಪರಿಸ್ಥಿತಿಗೆ ಬರ್ತಾನೆ. ನೀವು ನೀಟಾಗಿ ವಾಕ್ಯವನ್ನು ಓದಿರೋರಾಗಿದ್ದರೆ ಜೋಸೆಫ್ನ ಕತೆ ಓದುವಾಗೆಲ್ಲ ನಾವು ಒಂದು ಕಾರ್ಯವನ್ನು ಚೆನ್ನಾಗಿ ನಾವು ರಿಪೀಟೆಡ್ ಆಗಿ ಅಬ್ಸರ್ವ್ ಮಾಡ್ಬೋದು. ಕರ್ತನು ಯೆಹೋವನು ಜೋಸೆಫ್ ಸಂಗಡ ಇದ್ದ, ಯೆಹೋವನು ಜೋಸೆಫ್ ಸಂಗಡ ಇದ್ದ ಅಂತ ಇದನ್ನು ನಾವು ರಿಪೀಟೆಡ್ ಆಗಿ ನಾವು ನೋಡ್ತಾನೆ ಇರ್ಬೋದು. ಇವ್ರದಲ್ಲಿ ನೋಡ್ಬೋದು, ನಾವು ದಾವಿದನ ಒಂದು ಜೀವಿತದಲ್ಲೂ ನಾವು ಇದು ಕಾರ್ಯವನ್ನು ನೋಡ್ಬೋದು. ಕರ್ತನು ಯೆಹೋವನು ದಾವಿದನ ಜೊತೆ ಇದ್ದರು. ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಪವಿತ್ರಾತ್ಮನ ಬಗ್ಗೆ ನಾವು ತಿಳ್ಕೊಳ್ಳುವಾಗ ಒಂದು ಕಾರ್ಯವನ್ನು ನಾವು ತಿಳ್ಕೊಳ್ಳೋಣ. ಯಾವ ದೇವರು ನಮ್ಮೆಲ್ಲರಿಗೂ, ನಾನು ನೆನೆಸ್ತೀನಿ, ಪ್ರವಾದನೆಗಳು ನುಡಿಯಲ್ಪಟ್ಟಿದೆ. ನಾವೆಲ್ಲ ದರ್ಶನಗಳನ್ನ, ಕನಸುಗಳನ್ನ ನೋಡಿದ್ದೀವಿ ಅಂತ. ನಾವು ಕನಸುಗಳನ್ನ ನೋಡಿದ್ದೀವಿ, ದರ್ಶನಗಳು ನಮಗೆ ಉಂಟಾಗಿದೆ, ಪ್ರವಾದನೆಗಳು ವಾಕ್ಯದಿಂದ ನಮಗೆ ಸಿಕ್ಕಿದೆ, ಬೇರೆಯವರು ದೇವ್ರ ಮನುಷ್ಯರುಗಳು ನಮ್ಮ ಮೇಲೆ ಪ್ರವಾದನೆಗಳನ್ನ ನುಡಿದಿದ್ದಾರೆ. ಇದೆಲ್ಲ ಓಕೆ. ಆದರೆ ನನ್ನ ಪರಿಸ್ಥಿತಿ ಆ ದರ್ಶನಕ್ಕೆ ಮ್ಯಾಚ್ ಆಗ್ತಾ ಇಲ್ವಲ್ಲ, ನನಗೀಗಿರೋ ಒಂದು ಪರಿಸ್ಥಿತಿ ನನ್ನ ಕನಸುಗಳನ್ನ ಮ್ಯಾಚ್ ಆಗ್ತಾ ಇಲ್ವಲ್ಲ, ನನ್ನ ಕನಸಲ್ಲಿ ಹೆಂಗೋ ಇದ್ದೀನಿ, ಈಗ ಹಿಂಗಿದ್ದೀನಿ, ನನ್ನ ಪರಿಸ್ಥಿತಿ ಅದಕ್ಕೂ ಮ್ಯಾಚ್ ಆಗ್ತಾ ಇಲ್ವಲ್ಲ ಅಂದರೆ 5 ನಿಮಿಷ ಕೂತಿ ಯೋಚನೆ ಮಾಡಿ, ವಾಗ್ದಾನನ ಯಾವ ದೇವ್ರು ಮಾಡಿದ್ರು, ಅವಾಗ ಯಾವ ದೇವ್ರ ಜೊತೆಲಿದ್ರು, ಈಗ ಪರಿಸ್ಥಿತಿಗಳು ಅದ್ರ ವಿರೋಧವಾಗಿ ಆಗಿದ ತಕ್ಷಣ ಆ ದೇವ್ರು ಬಿಟ್ಟು ಹೋಗಿಲ್ಲ. ಆಮೇನ್, ಆ ದೇವ್ರು ಬಿಟ್ಟು ಹೋಗಿಲ್ಲ. ವಾಗ್ದಾನ ಮಾಡಿದ ದೇವ್ರು ದರ್ಶನಗಳು ಕೊಟ್ಟಾಗ್ಲೂ ಅವ್ರು ಹಂಗೆ ಇದ್ರು, ಪ್ರವಾದನೆಗಳನ್ನ ನುಡಿಸಿದಾಗ್ಲೂ ಅವ್ರು ಹಂಗೆ ಇದ್ರು, ವಾಕ್ಯದಿಂದ ನಮ್ಮ ಜೊತೆ ಮಾತಾಡಿದಾಗ್ಲೂ ಅವ್ರು ಹಂಗೆ ಇದ್ರು. ಈಗ ಪರಿಸ್ಥಿತಿಗಳು ಬೇರೆ ಥರ ಆಗಿದ್ರೆ, ಜನಗಳು ಮನಸ್ಸು ಬದಲಾವಣೆ ಮಾಡಿದ ತಕ್ಷಣ ಅವರು ಬದಲಾವಣೆ ಆಗಿಲ್ಲ, ಅವರು ನಮ್ಮ ಜೊತೆ ಹಂಗೆ ಇದ್ದಾರೆ. ಆಮೇಲೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ವಾಗ್ದಾನ ಮಾಡಿದ ದೇವರು ನಮ್ಮ ಜೊತೆ ಇದ್ದಾರೆ. ಇವರು ಎಲ್ಲಿವರೆಗೂ ಇರ್ತಾರೋ, ಪವಿತ್ರಾತ್ಮ ಎಲ್ಲಿವರೆಗೂ ನಮ್ಮ ಜೊತೆ ಇರ್ತಾರೋ ಅಲ್ಲಿವರೆಗೂ ನನ್ನ ಕನಸುಗಳಿಗೆ ಜೀವ ಇದೆ, ನನ್ನ ದರ್ಶನಗಳಿಗೆ ಜೀವ ಇದೆ, ನನ್ನ ಮೇಲೆ ನುಡಿಯಲ್ಪಟ್ಟ ಪ್ರವಾದನೆಗಳಿಗೆ ಜೀವ ಇದೆ. ಆಮೇಲೆ ನಾವು ಹೋಗೋದು ಬೇಡ, ನಾವು ಮನಸ್ಸು ಹೋಗೋದು ಬೇಡ. ನಮ್ಮೊಳಗಡೆ ನಾವು ಹೇಳ್ಕೊಳ್ಳೋಣ, ನನ್ನ ಆತ್ಮವೇ ಎದುರು ಬೇಡ, ಹೋಗ್ಬೇಡ, ನನಗೆ ಯಾವ ದೇವರು ದರ್ಶನ ಕೊಟ್ಟಿದ್ದಾರೋ ಅವ್ರು ಇದುವರೆಗೂ ಜೀವಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ವಾಗ್ದಾನ ಮಾಡಿದಾಗ ಜೊತೆಗೆ ನಿಂತವರು ಪರಿಸ್ಥಿತಿಗಳನ್ನ ನೋಡಿ ಓಡೋಗಿಲ್ಲ, ಈಗಲೂ ಅವ್ರ ಜೊತೆ ನಿಂತಿದ್ದಾರೆ. ಇದೇ ದೇವರು ಜೋಸೆಫ್ ಜೀವಿತದಲ್ಲಿ ಅವರು ಕನಸುಗಳನ್ನ ನೆರವೇರಿಸಿದ್ರು. ಅಂದರೆ ದಾವಿದನ ಜೀವಿತದಲ್ಲಿ ಕನಸುಗಳನ್ನ ನೆರವೇರಿಸಿದ್ರು, ಪ್ರವಾದನೆಗಳನ್ನ ನೆರವೇರಿಸಿದ್ರು. ಅಂದರೆ ಯಾಕೋಬ್ಗೆ ಹೇಳ್ತಾರೆ, ನಾನು ನಿನ್ಗೆ ಈ ವಾಗ್ದಾನ ಮಾಡಿದ್ದು ಎಲ್ಲ ವಾಗ್ದಾನ ನೆರವೇರೋವರೆಗೂ ನಾನು ನಿನ್ನ ಬಿಟ್ಟು ಹೋಗಲ್ಲ ಅಂತ. ಆಮೇಲೆ ನಾವು ಒಂದು ರೆಸ್ಪಾನ್ಸಿಬಲ್ ಆಗಿರೋ ಒಂದು ದೇವ್ರು ನಮ್ಮ ಜೊತೆ ಇದ್ದಾರೆ, ಪವಿತ್ರಾತ್ಮ ನಮ್ಮ ಜೊತೆ ಇದ್ದಾರೆ. ಅವ್ರೇನು ವಾಗ್ದಾನ ಮಾಡ್ತಾರೋ ಅದನ್ನು ನೆರವೇರಿಸೋವರೆಗೂ ಅವ್ರು ನಮ್ಮನ್ನ ಬಿಟ್ಟು ಹೋಗಲ್ಲ. ಆಮೇಲೆ ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ.